ನಿಮ್ಮ ಸ್ಕಿನ್ನಲ್ಲೂ ಕೂಡ ತುಂಬಾ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಈ ರೀತಿಯಾಗಿ ಪಿಂಪಲ್ಸ್ಗಳಾಗಿರ್ಬೋದು ಸ್ನೇಹಿತರೆ. ಹಾಗೂ ನಿಮ್ಮ ಸ್ಕಿನ್ನಲ್ಲಿ ಎಷ್ಟೇ ಒಂದು ಟ್ಯಾನಿಂಗ್ ಆ್ಯಂಡ್ ಎಷ್ಟೇ ಒಂದು ಕೊಳೆ ಕುಂತಿದ್ರು ಸ್ನೇಹಿತರೆ, ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಫೇಸ್ ಪ್ಯಾಕ್ನ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳೇಬೇಕು ಸ್ನೇಹಿತರೆ. ನಾವು ಎಷ್ಟೆಲ್ಲ ಬ್ಯೂಟಿ ಪಾರ್ಲರ್ಗೆ ಹೋಗಿ ದುಡ್ಡನ್ನು ಖರ್ಚು ಮಾಡೋಕೆ ಬಿಟ್ಟು ಸ್ನೇಹಿತರೆ, ನಮ್ಮ ಸ್ಕಿನ್ಗೆ ಎಷ್ಟೇ ನಾವು ಕೇರ್ ಕೊಟ್ಟರು ಕೂಡ ಸ್ನೇಹಿತರೆ, ಅದರಿಂದ ನಮ್ಮ ಸ್ಕಿನ್ಗೆ ಸೈಡ್ ಎಫೆಕ್ಟ್ ಬೀಳ್ತಾನೆ ಹೋಗುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಳೋರಿಲ್ಲ, ಅದ್ರ ಒಳಗಡೆ ತುಂಬಾ ಕೆಮಿಕಲ್ಗಳಿರುತ್ತೆ. ಹಾಗೂ ನಮ್ಮ ಸ್ಕಿನ್ಗೂ ಅಲ್ಲದೆ ನಮ್ಮ ಹ್ಯಾಂಡ್ಸ್ ಆ್ಯಂಡ್ ಕೈಗೂ ಕೂಡ ನಾವೆಷ್ಟೆಲ್ಲ ಪೆಡಿಕ್ಯೂರ್ ಅಥವಾ ಮೆನಿಕ್ಯೂರ್ ಯೂಸ್ ಮಾಡ್ತಾ ಇರ್ತೇವೆ ಸ್ನೇಹಿತರೆ, ಬ್ಯೂಟಿ ಪಾರ್ಲರ್ಗೆ ಹೋಗಿ ಕೂಡ ತುಂಬಾ ದುಡ್ಡು ಖರ್ಚು ಮಾಡಿಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ಬರ್ತೇವೆ ಸ್ನೇಹಿತರೆ. ಅದಕ್ಕೋಸ್ಕರ ಅದೆಲ್ಲ ಬಿಟ್ಟು ನಾವು ಈಸಿಯಾಗಿ ಹಾಗೂ ತುಂಬಾ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ನಾವು ಈ ಒಂದು ಫೇಸ್ ಪ್ಯಾಕ್ ಅಥವಾ ನಾವು ಎಷ್ಟೇ ನಮ್ಮ ಕೈಗೆ ಕಾಲಿಗೆ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ನಾನು ಮೊದಲಿಗೆ ಇಲ್ಲಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇರೋದು, ಅಂದರೆ ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಇದು ನಮ್ಮ ಸ್ಕಿನ್ನ ತುಂಬಾ ಲೈಟ್ ಆ್ಯಂಡ್ ಬ್ರೈಟ್ ಮಾಡುತ್ತೆ ಸ್ನೇಹಿತರೆ. ಎಷ್ಟೇ ಕೊಳೆ ಕುಂತಿದ್ರು ಸ್ನೇಹಿತರೆ, ಇದರಿಂದ ನಾವು ಕಡಿಮೆ ಮಾಡ್ಕೊಳ್ಬೋದು ನೋಡಿ. ಆ್ಯಂಡ್ ಎಲ್ಲ ಫೇಸ್ಗೂ ಕೂಡ ಸೂಟ್ ಆಗುವಂಥ ಈ ಒಂದು ಕೋಕೋನಟ್ ಆಯಿಲ್ನ ಸ್ನೇಹಿತರೆ ಎಲ್ಲರೂ ಯೂಸ್ ಮಾಡ್ಕೊಳ್ಬೋದು. ಯಾಕಂದರೆ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಇರೋದಿಲ್ಲ ಸ್ನೇಹಿತರೆ, ಹಾಗೂ ಬೀಳೋದಿಲ್ಲ ಅನ್ಬೋದು ನಾವು. ಆ್ಯಂಡ್ ನೆಕ್ಸ್ಟ್ ನೋಡಿ, ನಾನು ಯಾವ ಇಂಗ್ರೀಡಿಯೆಂಟ್ಸ್ನ ಇದ್ರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು ಅಂದರೆ, ಇದರೊಳಗಡೆ ನಾನು ಕಸ್ತೂರಿ ಹಳದಿನ ಯೂಸ್ ಮಾಡ್ಕೋತಾ ಇರೋದು, ಅಂದರೆ ಕಸ್ತೂರಿ ಅರಿಶಿಣನ ಯೂಸ್ ಮಾಡ್ಕೊಂಡ್ಬಿಡಿ. ನಮ್ಮ ಸ್ಕಿನ್ನ ತುಂಬಾ ವೈಟಾಗಿ ಕಾಣಿಸೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಅರಿಶಿಣ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಈ ಒಂದು ಕಸ್ತೂರಿ ಹಳದಿ ಇಲ್ಲ ಅಂದರೆ ನೀವು ಮಾರ್ಕೆಟಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಹಾಗೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಇದನ್ನು ಲಿಂಕಲ್ಲಿ ಹಾಕಿರ್ತೀನಿ, ನೀವು ಪರ್ಚೇಸ್ ಕೂಡ ಮಾಡ್ಕೊಳ್ಬೋದು ನಿಮಗೆ ಸಿಗ್ತಿಲ್ಲ ಅಂದರೆ. ನೋಡಿ, ನಾನು ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇರೋದು. ಉಪ್ಪು ಯಾಕಾಗಿ ಆ್ಯಡ್ ಮಾಡ್ಕೋತಾ ಇರೋದು ಅಂದರೆ, ನಮ್ಮ ಕೈ ಭಾಗದಲ್ಲಿ, ಕಾಲಲ್ಲಿ ಅಥವಾ ನಮ್ಮ ಕುತ್ತಿಗೆ ಭಾಗದಲ್ಲಿ ಎಷ್ಟೇ ಒಂದು ಕೊಳೆ ಇದ್ದರೂ ಸ್ನೇಹಿತರೆ ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ಉಪ್ಪು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೋಡಿ, ಈ 3 ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಈ ರೀತಿಯಾಗಿ ಒಂದು ಕ್ರೀಮ್ ರೀತಿಯಾಗಿ ಬಿಡಬೇಕು ಸ್ನೇಹಿತರೆ. ಅಲ್ಲಿವರೆಗೂ ಒಂದು ಸ್ಪೂನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆ್ಯಂಡ್ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದರೊಳಗಡೆ ನೋಡಿ ಏನು ಹಾಕ್ಕೊಳ್ತಾ ಇರೋದು ಅಂದರೆ, ಲೆಮನ್ ಜ್ಯೂಸ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಲೆಮನ್ ಜ್ಯೂಸ್ ಅಂತೂ ನಮ್ಮ ಫೇಸ್ಗೆ ಹಾಗೂ ನಮ್ಮ ಸ್ಕಿನ್ ಮೇಲೆ, ಹಾಗೂ ಎಷ್ಟೇ ಡಸ್ಟ್ ಇದ್ದರೂ ಕೂಡ, ಹಾಗೂ ನಮ್ಮ ಸ್ಕಿನ್ ಮೇಲೆ ಎಷ್ಟೇ ಒಂದು ಪಿಂಪಲ್ಸ್ ಇದ್ದರೂ ಸ್ನೇಹಿತರೆ, ಇದರಿಂದ ನಾವು ಈಸಿಯಾಗಿ ರಿಮೂವ್ ಮಾಡೋದಕ್ಕೆ ನಮಗೆ ಲೆಮನ್ ಜ್ಯೂಸ್ ತುಂಬಾ ಒಳ್ಳೆಯದು ಸ್ನೇಹಿತರೆ. ಲೆಮನ್ ಜ್ಯೂಸ್ನ ಆ್ಯಡ್ ಮಾಡಿಕೊಂಡು ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡಬೇಕು. ಈ ಕೋಕೋನಟ್ ಆಯಿಲ್ ಆ್ಯಂಡ್ ಅರಿಶಿಣದಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಇದನ್ನು ಈ ರೀತಿಯಾಗಿ ಒಂದು ಫೇಸ್ ಪ್ಯಾಕ್ ರೀತಿಯಾಗಿ ನಾವು ಅಪ್ಲೈ ಮಾಡ್ಕೊಳ್ಬೋದು. ನೋಡಿ, ನಾವು ಎಷ್ಟು ಈಸಿಯಾಗಿ ಮನೆಯಲ್ಲಿ ಈ ರೀತಿಯಾದಂಥ ಫೇಸ್ ಪ್ಯಾಕ್ ನ್ಯಾಚುರಲ್ ಆಗಿ ಇನ್ಸ್ಟೆಂಟಾಗಿ ಗ್ಲೋ ಮಾಡುತ್ತೆ ಸ್ನೇಹಿತರೆ. ನೋಡಿ, ನಾವು ಮದುವೆಗೆ ಹಾಗೂ ಪಾರ್ಟಿ ಫಂಕ್ಷನ್ಗೆ ಹೋಗಬೇಕಾದ್ರೆ ಈ ರೀತಿ ಒಂದ್ಸಲಿ ಟ್ರೈ ಮಾಡಿಬಿಟ್ಟು ನೀವು ಕೂಡ ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗೋದು ಕೂಡ ತಪ್ಪಿಸ್ಬೋದು ಸ್ನೇಹಿತರೆ. ನೋಡಿ, ಇವಾಗ ನಮ್ಮ ಫೇಸ್ ಪ್ಯಾಕ್ ಇವಾಗ ರೆಡಿ ಆಗಿರುವಂಥದ್ದು ಸ್ನೇಹಿತರೆ. ನನ್ನ ಹ್ಯಾಂಡ್ಸ್ಗೆ ಅಪ್ಲೈ ಮಾಡಿ ಕೂಡ ತೋರಿಸ್ತಾ ಇರೋದು ಸ್ನೇಹಿತರೆ. ಈ ರೀತಿಯಾಗಿ ಜಂಟಲಾಗಿ ಮಸಾಜ್ ಮಾಡ್ಕೋತಾ ನಮ್ಮ ಹ್ಯಾಂಡ್ಸ್ಗೆ ಆಗ್ಬೋದು ಅಥವಾ ನಮ್ಮ ಕಾಲಿಗೆ, ನಮ್ಮ ಫೇಸ್ಗೆ ಇದನ್ನು ಒಂದು 20 ಮಿನಿಟ್ಸ್ ಅಥವಾ 50 ಮಿನಿಟ್ಸ್ ನಿಮ್ಮ ಹತ್ರ ಟೈಮ್ ತೆಗೆದುಬಿಟ್ಟು ಸ್ನೇಹಿತರೆ ಇದನ್ನು ಅಪ್ಲೈ ಮಾಡಿಬಿಟ್ಟು ಹಾಗೆ ನೀವು ಇದನ್ನು ಬಿಡಬೇಕಾಗುತ್ತೆ. ಯಾಕಂದರೆ ಅಷ್ಟು ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ನ್ಯಾಚುರಲ್ ಆಗಿರುವಂಥದ್ದು ಸ್ನೇಹಿತರೆ. ಪರಿಣಾಮಕಾರಿಯಾಗಿ ನಮ್ಮ ಕೈಗೆ ಕಾಲ ಮೇಲೆ ಬೀಳಬೇಕಂದ್ರೆ ಒಂದು ಸ್ವಲ್ಪ ಹೊತ್ತು ನಾವು ಟೈಮ್ ಕೊಡಬೇಕಾಗುತ್ತೆ. ಈ ರೀತಿ ಇದನ್ನು ನೀವು ವಾರಕ್ಕೆ ಒಂದ್ಸಲ ಆದರೂ ಅಪ್ಲೈ ಮಾಡ್ತಾ ಬನ್ನಿ ಸ್ನೇಹಿತರೆ. ನಿಮ್ಮ ಕಾಲ ಮೇಲೆ, ನಿಮ್ಮ ಫೇಸ್ ಮೇಲೆ ಎಷ್ಟೇ ಹಳೆಯ ಪಿಂಪಲ್ಸ್ ಆಗಿರ್ಬೋದು, ಕಪ್ಪು ಕೊಳೆಗಳು ಹೋಗ್ತಾನೆ ಇಲ್ಲ. ಅಷ್ಟು ನಮ್ಮ ಕುತ್ತಿಗೆ ಭಾಗ ಅಂತೂ ತುಂಬಾ ಕಪ್ಪಗಾಗಿರುತ್ತೆ ಸ್ನೇಹಿತರೆ. ಅದಕ್ಕಂತೂ ತುಂಬಾ ಎಕ್ಸಲೆಂಟ್ ಮನೆಮದ್ದು ನೋಡಿ ಸ್ನೇಹಿತರೆ. ಇದನ್ನು ಈ ರೀತಿಯಾಗಿ ಚೆನ್ನಾಗಿ ಇವಾಗ ಅಪ್ಲೈ ಮಾಡ್ಕೊಂಡಿರೋದಾಗಿದೆ. ಇದನ್ನು ನೀವು ನಾನು ಹೇಳಿದ ರೀತಿಯಲ್ಲಿ ಮಾಡಿಬಿಟ್ಟು ನೀವೇನಾದರೂ ಅಪ್ಲೈ ಮಾಡ್ತಾ ಬಂದರೆ ಸ್ನೇಹಿತರೆ, ನಿಮ್ಮ ಸ್ಕಿನ್ ಇಷ್ಟು ಕ್ಲಿಯರ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಹೋಗುತ್ತೆ ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣಿಸೋದಕ್ಕೆ ಆರಂಭವಾಗ್ತಾ ಹೋಗುತ್ತೆ ಸ್ನೇಹಿತರೆ. ಇದನ್ನು ನೀವು ಮನೆಯಲ್ಲೇ ಈಸಿಯಾಗಿ ಮಾಡಿಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಬೋದು. ಆ್ಯಂಡ್ ನೀವು ಯಾವುದೇ ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗೋ ಅಗತ್ಯ ಇಲ್ಲ, ಹಾಗೂ ನೀವು ₹1 ಕೂಡ ದುಡ್ಡು ಖರ್ಚು ಮಾಡೋ ಅಗತ್ಯ ಇಲ್ಲ ಸ್ನೇಹಿತರೆ. ನೋಡಿ, ಇವಾಗ ಇದನ್ನು ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿರೋದಾಗಿದೆ. ಇದನ್ನು ನಾನು ಒಂದು 20 ಮಿನಿಟ್ಸ್ ಹೀಗೆ ಬಿಟ್ಟಿಡ್ತೇನೆ ಸ್ನೇಹಿತರೆ. ಬಿಟ್ಟ ತಕ್ಷಣ ಕೂಡ ನಿಮಗೆ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ.
ಈ ಒಂದು ಫೇಸ್ ಪ್ಯಾಕ್ನ ಹಚ್ಚೋದ್ರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಬೀಳೋದಿಲ್ಲ ಸ್ನೇಹಿತರೆ. ಯಾಕಂದರೆ ಇದರಿಂದ ಸೈಡ್ ಎಫೆಕ್ಟ್ ಬೀಳುವಂಥ ವಸ್ತು ಯಾವುದು ನಾನು ಯೂಸ್ ಮಾಡಿಲ್ಲ ನೋಡಿ. ಆ್ಯಂಡ್ ನಾನು ಇವಾಗ ಒಂದು 20 ಮಿನಿಟ್ಸ್ ಆದ ತಕ್ಷಣ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ಈಸಿಯಾಗಿ ಇದನ್ನು ಒರೆಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ಒರೆಸ್ಬಿಟ್ಟ ತಕ್ಷಣ ನಿಮಗೆ ತೋರಿಸ್ತೇನೆ. ನೀವು ಬೇಕಾದರೆ ಹ್ಯಾಂಡ್ ವಾಶ್ ಕೂಡ ಮಾಡ್ಕೊಳ್ಬೋದು. ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇರೋದಲ್ವ, ಅದಕ್ಕೋಸ್ಕರ ಒಂದು ಟಿಶ್ಯೂ ಪೇಪರ್ನ ತೊಗೊಂಡು ಈ ರೀತಿ ನಾನು ಒರೆಸ್ಕೊಳ್ತಾ ಇರೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಾನಂತೂ ಯಾವಾಗಲೂ ಈ ಒಂದು ಫೇಸ್ ಪ್ಯಾಕ್ ಅಥವಾ ಮನೆಮದ್ದು ಅನ್ಬೋದು. ಹಾಗಾದರೆ ನೀವು ಕೂಡ ತಡ ಮಾಡಿದೆ ಸ್ನೇಹಿತರೆ, ಈ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡೋದು ಮರಿಬೇಡಿ. ಹಾಗೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಕೂಡ ಈ ರೀತಿಯಾಗಿರುವಂಥ ಸಮಸ್ಯೆಗಳು ಕಾಣಿಸ್ತಾ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ನೋಡಿ ಇವಾಗ ನನ್ನ ಸ್ಕಿನ್ ಒಂದೇ ಸಲಕ್ಕೆ ಯಾವ ರೀತಿ ಬ್ರೈಟ್ ಆ್ಯಂಡ್ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ನೀವು ಕೂಡ ನನ್ನ ಚಾನಲ್ನ ಫಸ್ಟ್ ಟೈಮ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮರಿಬೇಡಿ ಸ್ನೇಹಿತರೆ.